ನೋಡ್ರಿ, ಯಾರು ಒಳ್ಳೆ ಸೆಂಟೆನ್ಸ್ ಬರ್ದವ್ರು ಇಲ್ಲಿ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಂತ ಎಷ್ಟು ಸೊಗಸಾಗಿ ಬರ್ದವ್ರು ನೋಡಿ. ತುಂಬ ಇಷ್ಟ ಆಯ್ತು ನನಗೆ. ಆದರೆ ಇಲ್ಲಿ ಬರಬೇಕಾದ್ರೆ ಕೆಲವರು ಹಿಂಗೆ ಟ್ರೆಕ್ಕಿಂಗ್ ಅಥವಾ ಒಳ್ಳೊಳ್ಳೆ ಹಿಂಗೆ ಪ್ಲೇಸ್ಗೆ ಬರಬೇಕು ಅಂತಂದರೆ ಡ್ರಿಂಕ್ಸ್ ಮಾಡಿ ಬಾಟ್ಲುಗಳ ಮಧ್ಯೆ ಹೊಡೆಯೋದಾಗಲಿ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಯಾರನ್ನ ಎದುರಾಕೊಂಡ್ರು ಕೂಡ ಪ್ರಕೃತಿನ ಎದುರಾಕೋಕ್ಕಾಗಲ್ಲ. ಬೇಕಾದ್ರೆ ಒಂದು ಪಕ್ಷ ದೇವ್ರನ್ನ ಎದುರಾಕೋಬೋದು, ಪ್ರಕೃತಿನ ಯಾವುದೇ ಕಾರಣಕ್ಕೂ ಎದುರಾಕೋಕ್ಕಾಗಲ್ಲ. ಏಕೆಂದರೆ ಅವಳೇನೋ ಒಂದು ಸತಿ ಏನಾರ ಮುನಿದ್ರೆ ಇಡೀ ಮನುಕುಲವೇ ನಾಶವಾಗೋಗುತ್ತೆ. ಅದಂತೂ ಜಾಗ್ರತೆ ಇರಲಿ. ನಿಮಗೆ ಸುಸ್ತಾದರೆ ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಯಾವ್ದಾರ ಬೆಟ್ಟ ಹತ್ಬೇಕಾಗಲಿ ಇನ್ನೊಂದು ಏನಾರ ಟ್ರಿಕ್ಸ್ ಹೇಳ್ಬೇಕು ಅಂತಂದರೆ ಅದು ಯಾವ ಥರ ಅಂತಂದರೆ ನಿಮ್ಗೆ ಜಾಸ್ತಿ ಸುಸ್ತಾಗೋಯ್ತು ಅಂದರೆ ಈ ಥರ ಕುತ್ಕೊಬಿಡಿ ಅಷ್ಟೇ. ಈ ದಟ್ಟವಾದ ಕಾಡಲ್ಲಿ ಸ್ವಾಮಿ ನೋಡೋದು ಅಷ್ಟು ಸುಲಭ ಅಲ್ಲ. ಆದರೆ ಎಲ್ಲ ಬರ್ತೀವಿ ಅಂತ ಬರೋಕ್ಕಾಗಲ್ಲ. ಆದರೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಒಂದು ಯೋಗ್ಯತೆ ಇರಬೇಕು, ಒಂದು ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು. ಮುಕ್ಕಲ್ ಭಾಗ ಬೆಟ್ಟ ಈಗ ಎಲ್ಲಿ ಒಂದು ಅರ್ಧ ಭಾಗ ಹತ್ತಿದ್ದೀವಿ ಅಷ್ಟೇ. ಅಂದರೆ 40%, ಇನ್ನೂ 60% ಇದೆ ಬೆಟ್ಟ. ಆದರೂ ಆಗೋಲ್ತು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗತ್ತೆ ಅಂದ್ಕೊಂಡ್ರೆ ಖಂಡಿತವಾಗೂ ಆಗುತ್ತೆ. ಬನ್ನಿ, ಕೋಟೆ ಹೆಬ್ಬಾಗ್ಲು ಮೇಯ್ನ್ ಈ ಕೋಟೆ ಇದೆ, ನೋಡ್ಕೋಗೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ನರಸಿಂಹಸ್ವಾಮಿ ಬೆಟ್ಟ ಹತ್ತಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ಅಲ್ಲಿನ ಲೊಕೇಶನ್ ಯಾವ ರೀತಿ ಇದೆ, ಅಲ್ಲಿ ಯಾವ ಥರ ಉದ್ಭವ ಆಗಿದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನರಸಿಂಹಸ್ವಾಮಿ ಬೆಟ್ಟನ ಹತ್ತಕ್ಕೆ ಹೋಗೋಣ. ನಾವು ಇಲ್ಲಿಂದನೇ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ವೆಹಿಕಲ್ ಇದೆ, ಇನ್ಮೇಲಿಂದ ಹತ್ತಬೇಕು. ನೋಡಿ, ಅಲ್ಲಿ ತುದಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ನಾವು ಈಗೆಲ್ಲ ರೆಡಿಯಾಗಿದ್ದೀವಿ, ಎಲ್ಲ ಹತ್ತಬೇಕು ಅಂತೇಳಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ತಾ ಇದ್ದೀವಿ. ನೋಡಿ, ಈಗ ನಾವು ಹೋಗ್ಬೇಕಾಗಿರೋದು ಆ ಜಾಗಕ್ಕೆ ಹೋಗ್ಬೇಕಾಗಿದ್ದು. ಇಲ್ಲಿಂದ ಅವ್ರು ಹೇಳ್ತಾ ಇರೋ ಲೆಕ್ಕ 2 ಕಿಲೋಮೀಟ್ರು ದೂರ ಇದೆಯಂತೆ ಬೆಟ್ಟ. ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಬನ್ನಿ ಹೋಗೋಣ. ಕೋಟೆನೇ ಬಂತಲ್ಲ. ಆಲ್ರೆಡಿ ನಾವು ಈಗ ಕೋಟೆ ತಲುಪಿದ್ದೀವಿ. ಬನ್ನಿ, ಈಗ ನಾವು ಹೋಗ್ಬೇಕಾಗಿರೋದು ಆ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು. ಈಗ ಅದೇ ನರಸಿಂಹಸ್ವಾಮಿ ಬೆಟ್ಟ. ಬನ್ನಿ, ಅಲ್ಲಿ ಯಾವ ಥರ ಇದೆ ಅನ್ನೋದು ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಈಗ ಅಲ್ಲಿ ಹೋಗೋಣ. ಆದರೆ ಈಗ ಇಲ್ಲಿ ಕೋಟೆ ಸಿಗುತ್ತೆ. ಕೋಟೆ ಅದು ಯಾರ ಕಾಲದಲ್ಲಿ ಆಳ್ವಿಕೆಯಲ್ಲಿ ಇತ್ತು ಅನ್ನೋದನ್ನು ಕೂಡ ಹೇಳುವ ಪ್ರಯತ್ನ ಮಾಡ್ತೀನಿ. ಏನಕ್ಕೆ ಅಂತಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಈ ಕೋಟೆ ನರಸಿಂಹ ನಾಯಕ ಎಂಬ ನಾಯಕರು ಕಟ್ಟಿಸಿರುವಂಥ ಕೋಟೆ. 3 ಸುತ್ತಿನ ಕೋಟೆ ಇದೆ. ಇದು ಮೊದಲನೇ ಸ್ಟೆಪ್ಪು. ಇದು ಮೇಯ್ನ್ ಹೆಬ್ಬಾಗಿಲು ಕೋಟೆ ಇರುವಂಥದ್ದು. ಇದಾದ ನಂತರ ನೆಕ್ಸ್ಟ್ ಒಂದು ಸಿಗುತ್ತೆ, ಅದಾದಮೇಲೆ ಇನ್ನೊಂದು ಸಿಗುತ್ತೆ. ಇಲ್ಲಿ ನರಸಿಂಹ ನಾಯಕ ಕಟ್ಟಿಸಿದಂಥ ಕೋಟೆ ಇದು. ಇದರ ಮಾಹಿತಿ ಎಷ್ಟು ವರ್ಷದ ಪುರಾತನ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಂಡು ಕೂಡ ಹೇಳ್ತೀನಿ. ಇಲ್ಲಿಗೆ ನೀವು ಏನು ಬರಬೇಕು ಅಂತಂದರೆ ಇಲ್ಲಿ ಗೊತ್ತಿರೋರು ಯಾರು ಇದ್ರ ಬಗ್ಗೆ ಗೊತ್ತಿರೋರು ಯಾರಿದ್ರು ದಯವಿಟ್ಟು ಇಲ್ಲಿ ಕಮೆಂಟ್ ಹಾಕಿ. ಏನಕ್ಕೆ ಅಂದರೆ ಎಷ್ಟನೇ ಇಸ್ವಿದು ಏನು ಅಂತ ಇದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನರಸಿಂಹ ನಾಯಕ ಕಟ್ಟಿಸಿದಂಥ ಕೋಟೆ ಅಂತ ಇಲ್ಲಿ ನಮಗೆ ತಿಳಿದು ಬಂದಿದೆ. ಬನ್ನಿ, ಈಗ ಮೇಲ್ಗಡೆ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಕೋಟೆ ಹೆಬ್ಬಾಗ್ಲು ಮೇಯ್ನ್ ಈ ಕೋಟೆ ಇದೆ, ನೋಡ್ಕೋಗೋಣ.
ನರಸಿಂಹ ನಾಯಕ ಕಟ್ಟಿಸಿರುವಂತಹ ಕೋಟೆಯ ಹೆಬ್ಬಾಗಿಲ ಮುಂದೆ ನಿಂತಿದ್ದೀವಿ ಈಗ ನೋಡಿ. ಇದೆ ಮೇನ್ ಎಂಟ್ರಿ. ಇಲ್ಲಿಂದನೇ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್. ಅಂದರೆ ಈಗ ಆಲ್ರೆಡಿ ನಾವು ಒಂದು 30% ಹತ್ತಿದ್ದೀವಿ. ಅದು ಹತ್ತಿದ ಮೇಲೆ ಕೋಟೆ ಸಿಗುವಂಥದ್ದು ಇದು. ಈಗ ಬನ್ನಿ ಒಳಗಡೆ ದಾಟಿ ಹೋಗೋಣ. ಯಾವ ರೀತಿ ಒಳಗಡೆ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಮೇಲ್ಗಡೆ ಬೆಟ್ಟ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ ಇದು ಕೋಟೆ. ಹೊರಗಡೆಯಿಂದ ನೋಡೋದು ಈ ಥರ ಇದೆ, ಒಳಗಡೆಯಿಂದ ಆ ಥರ ಇದೆ. ಇನ್ನು ಮೇಲ್ಗಡೆ ಇರುವಂಥದ್ದು. ಮೇಲ್ಗಡೆ ಹೋಗೋಣ ನೋಡ್ರಿ. ಮೇಲ್ಗಡೆ ಬೆಟ್ಟ ನೋಡ್ತಾ ಇದ್ರೆ ನನಗಿಲ್ಲೇ ಒಂಥರ ಸುಸ್ತಾದಂಗೆ ಆಗ್ತಾಯಿದೆ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಹೋಗ್ಬಿಡ್ತೀನಿ ನೋಡಿ. ಮೇಲ್ಗಡೆ ಬೆಟ್ಟ ತೋರಿಸ್ತೀನಿ ನಿಮಗೆ ನೋಡಿ. ಅಲ್ಲಿ ಹೋಗ್ಬೇಕೀಗ ನಾವು. ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಆದ್ರೂ ನಿಮಗೋಸ್ಕರ ಹೋಗ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ದಟ್ಟವಾದ ಕಾಡಲ್ಲಿ ಸ್ವಾಮಿ ನೋಡೋದು ಅಷ್ಟು ಸುಲಭ ಅಲ್ಲ. ಆದರೆ ಎಲ್ಲ ಬರ್ತೀವಿ ಅಂತ ಬರೋಕ್ಕಾಗಲ್ಲ. ಆದರೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಒಂದು ಯೋಗ್ಯತೆ ಇರಬೇಕು, ಒಂದು ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು. ಟ್ರೆಕ್ಕಿಂಗ್ಗೆ ಒಂದೇ ಇದ್ರ ಲೊಕೇಶನ್ ಗೂಗಲ್ ಮ್ಯಾಪಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಸ್ಕ್ರೀನ್ ಮೇಲೆ ಬರ್ತಾಯಿದ್ದಲ್ಲ, ಆ ನಂಬರ್ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು. ಅದು ಯಾವ ರೂಟಲ್ಲಿ ಬರಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಂಥ ದಟ್ಟ ಅರಣ್ಯ ಕಾಡಿನ ನಡುವೆ ನಮ್ಮ ಪಯಣ. ಬನ್ನಿ ಹೋಗೋಣ. ಸಾಕಲ್ವಾ? ಭಾಗ ಬೆಟ್ಟ ಈಗ ಎಲ್ಲಿ ಒಂದು ಅರ್ಧ ಭಾಗ ಹತ್ತಿದ್ದೀವಿ ಅಷ್ಟೇ. ಅಂದರೆ 40%, ಇನ್ನೂ 60% ಇದೆ ಬೆಟ್ಟ. ಆದರೂ ಆಗೋಲ್ತು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗತ್ತೆ ಅಂದ್ಕೊಂಡ್ರೆ ಖಂಡಿತವಾಗೂ ಆಗುತ್ತೆ. ಹತ್ತನ ಬನ್ನಿ. ಸಿದ್ದೇಶ್ವರ ಬೆಟ್ಟ ಕಾಣಿಸ್ತಾ? ಅದು ರೇವಣಸಿದ್ದೇಶ್ವರ ಬೆಟ್ಟ. ನಾವೀಗಿರೋದು ಲಕ್ಷ್ಮೀ ನರಸಿಂಹ ಬೆಟ್ಟ. ಇನ್ನು ಮೇಲ್ಗಡೆ ಹೋದ್ರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಮೇಲ್ಗಡೆ ಹೋಗಿ. ಅಂದರೆ ನೋಡಿ ಇಲ್ಲಿ ನೀರು ಜಿನುಗ್ತಾ ಇದೆ. ರಾತ್ರಿ ಬೇರೆ ಮಳೆ ಆಗಿದೆಯಲ್ಲ. ಆದ್ರೂ ಹುಷಾರ ಬರಬೇಕು. ಐಕ್ಳು ಮಕ್ಕಳನ್ನ ಕರ್ಕೊಂಡು
ಇಲ್ಲಿ ಹೋಗ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರಕ್ಕರ್ಗೆಲ್ಲ ಇದೆಲ್ಲ ಯಾವ ಲೆಕ್ಕ ಇಲ್ಲ, ಟ್ರೆಕ್ಕಿಂಗ್ ಮಾಡೋರಿಗೆ. ಕ್ವಾರ್ಟರ್ ಸಿಕ್ಕಿಲ್ಲ ಹೆಂಗನ ಈಗ ನೀನು ನೋಡಲಿಲ್ಲ ಕೊಟ್ಟೆಯಾ? ನಾವು ಎಂಟ್ರಿ ಆದಲ್ಲಿ ಕ್ವಾರ್ಟರ್ ಅಲ್ಲ. ನಿಮಗೆ ಸುಸ್ತಾದರೆ ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಯಾವ್ದಾರ ಬೆಟ್ಟ ಹತ್ಬೇಕಾಗ್ಲಿ ಇನ್ನೊಂದು ಏನಾರ ಟ್ರಿಕ್ಸ್ ಹಾಕ್ಬೇಕು ಅಂತಂದರೆ ಅದು ಯಾವ ಥರ ಅಂತಂದ್ರೆ ನಿಮ್ಮ ಜಾಸ್ತಿ ಸುಸ್ತಾಗೋಯ್ತು ಅಂದರೆ ಈ ಥರ ಕುತ್ಕೊಬಿಡಿ ಅಷ್ಟೇ. ಟ್ರೆಕ್ಕಿಂಗ್ ಮಾಡೋಕ್ಕೆ ಹೇಳಿ ಮಾಡಿಸೋದು ಜಾಗ, ಆದರೆ ಒನ್ ಡೇ ಟ್ರೆಕ್ಕಿಂಗ್ ಬೆಂಗಳೂರ ಹತ್ತಿರದಲ್ಲೇ ಇರುವಂಥದ್ದು. ಬೆಂಗಳೂರಿಂದ ಕೇವಲ ಒಂದು 45ರಿಂದ 50 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಕ್ಷೇತ್ರ ನರಸಿಂಹಸ್ವಾಮಿ ಕ್ಷೇತ್ರ. ಬನ್ನಿ ಮೇಲ್ಗಡೆ ಹೋಗೋಣ. ನೋಡ್ರಿ, ಯಾರು ಒಳ್ಳೆ ಸೆಂಟೆನ್ಸ್ ಬರ್ದವ್ರು ಇಲ್ಲಿ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಂತ ಎಷ್ಟು ಸೊಗಸಾಗಿ ಬರ್ದವ್ರು ನೋಡಿ. ತುಂಬ ಇಷ್ಟ ಆಯ್ತು ನನಗೆ. ಆದರೆ ಇಲ್ಲಿ ಬರಬೇಕಾದ್ರೆ ಕೆಲವರು ಹಿಂಗೆ ಟ್ರೆಕ್ಕಿಂಗ್ ಅಥವಾ ಒಳ್ಳೊಳ್ಳೆ ಹಿಂಗೆ ಪ್ಲೇಸ್ಗೆ ಬರಬೇಕು ಅಂತಂದರೆ ಡ್ರಿಂಕ್ಸ್ ಮಾಡಿ ಬಾಟ್ಲುಗಳ ಮಧ್ಯೆ ಹೊಡೆಯೋದಾಗಲಿ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಯಾರನ್ನ ಎದುರಾಕೊಂಡ್ರು ಕೂಡ ಪ್ರಕೃತಿನ ಎದುರಾಕೋಕ್ಕಾಗಲ್ಲ. ಬೇಕಾದ್ರೆ ಒಂದು ಪಕ್ಷ ದೇವ್ರನ್ನ ಎದುರಾಕೋಬೋದು, ಪ್ರಕೃತಿನ ಯಾವುದೇ ಕಾರಣಕ್ಕೂ ಎದುರಾಕೋಕ್ಕಾಗಲ್ಲ. ಏಕೆಂದರೆ ಅವಳೇನೋ ಒಂದು ಸತಿ ಏನಾರ ಮುನಿದ್ರೆ ಇಡೀ ಮನುಕುಲವೇ ನಾಶವಾಗೋಗುತ್ತೆ. ಅದಂತೂ ಜಾಗ್ರತೆ ಇರಲಿ.
ಅದೊಂದು ಇಟ್ಕೊಂಡಿಸ್ತದಲ್ಲ ಅಲ್ಲೂ ಕಲ್ಲಿನ ಕೋಟೆ ನೋಡಿದ್ವಿ. ಅಲ್ಲಿಗೆ ಹೋಗ್ಬೇಕೀಗ ನಾವು. ಅಲ್ಲಿಗೆ ಹೋದರೆ ಬೆಟ್ಟ ಪೂರ್ತಿ ಹತ್ತಂಗೆ ಆಗುತ್ತೆ. ಗೋಡೆ ಆ ಗೋಡೆ ಮೇಲೆ ಈಗ ನಿಂತಿದ್ದೀವಿ. ವ್ಯೂಸ್ ನೋಡಿ ಯಾವ ರೀತಿ ಇದೆ. ಫೋಟೋ ಹೊಡ್ಕೊಂಡ್ಬಿಡು ಬನ್ನಿ ಗುರುಗಳ. ಏನಕ್ಕಪ್ಪ ಫೋಟೋ ಅಂತ ಹೊಡ್ರಪ್ಪ, ಆಯ್ತಾ? ಸರಿ. ಹತ್ತುವೆನು ಬೆಟ್ಟವ, ನರಸಿಂಹ ಸ್ವಾಮಿ ಇರೋ ಬೆಟ್ಟವ, ಒಬ್ಬೊಬ್ಬರೇ ಹತ್ತಬೇಡಿ ಬೆಟ್ಟವ, ಜೊತೆಗೂಡಿ ಹತ್ತಿರಪ್ಪ ಬೆಟ್ಟವ. ಏನ ಪೇಪರ್ಗಳು ಎಸಿವು ಇದೇ ನಮ್ಮ ಹಿಂದೂಗಳು ಮಾಡೋದು. ಗುಹೆ ಕೂಗು ಮಾಡ್ತಿರೋ ಥರ ಮಾಡಿ ಪ್ರಕೃತಿಯ ಮಡಿಯಲ್ಲಿ ಒಂದು ಧ್ಯಾನ ಮಂದಿರ ಅಂತ ಹಾಕಿ ಫುಲ್ ಒಳಗಡೆ ಆಯ್ತು. ಫುಲ್ ಒಳಗಡೆ ಎಲ್ಲ ಐತೆ. ನಾವು ಹಿಂಗೆ ಹೋದ್ರೆ ಅಷ್ಟೇ ಗಡಗಡೆ ಇಲ್ಲೇ ಮೀಟ್ರ್ ಹಾಕು. ಇಲ್ಲಿ 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 ಕುತ್ಕೊಳ್ಳಿ ಗುರುಗಳೇ, ಕುತ್ಕೊಂಡು ಪ್ರಕೃತಿ ಮಡಿಯಲ್ಲಿ ಧ್ಯಾನ ಮಂದಿರ. ಅಯ್ಯೋ ರಾಮ. ಓಕೆ ಬಾಯ್. ಕಟ್ ಮಾಡ್ಬಿಡಿ. ವಿಡಿಯೋ ಆನ್ ಆಯ್ತು, ರೆಕಾರ್ಡ್ ಆಯ್ತಿದ್ರು ನೋಡು. ಅವಾಗಿಂದ ಮಾಡ್ತಾ ಇದ್ದೀನಿ. ವಿಶಾಲವಾದ ಪ್ರದೇಶ, ದೊಡ್ಡ ಬಂಡೆ. ನನಗೆ ಏನೋ ಒಂದು ಮಾಹಿತಿ ಸಿಗ್ತಾಯಿಲ್ಲ ಅಂತಂದರೆ, ಎಷ್ಟನೇ ಶತಮಾನದಲ್ಲಿ ಇದು ಕೋಟೆ ಇತ್ತು ಅದು ಇಲ್ಲಿ ಕೆಲವರು ಹೇಳಿದ್ರು. ಆ ನಾಯಕರು ಕೋಟೆ ಕಟ್ಟಿಸಿದ್ದು ನಾಯಕರು ಅಂತ ಹೇಳಿದ್ರು. ಆದರೆ ಯಾವಾಗ ಏನು ಇದರ, ಏಕೆಂದರೆ ನೋಡೋಕ್ಕೆ ಎರಡು ಕಣ್ಣು ಸಲ ಆ ಥರ ಇದೆ. ಇದ್ರ ಮಹಿಮೆ ಬಗ್ಗೆ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಅಂತೂ ಇಂತೂ ಮೇಲ್ಗಡೆ ಬೆಟ್ಟಕ್ಕೆ ಬಂದಿದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಂತೂ ಇಂತೂ ಈಗ ಬನ್ನಿ ದೇವ್ರ ದರ್ಶನ ಮಾಡೋಣ. ಆ ನಂತರ ವ್ಯೂ ತೋರಿಸ್ತೀನಿ, ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೊಳ, ಇದು ನರಸಿಂಹ ನಾಯಕ ಕಟ್ಟಿಸಿರುವಂಥ ಕೊಳ ಅಂತೆ. ಇದು
ಸುಮಾರು ವರ್ಷಗಳ ಕಾಲ ಇದುವರೆಗೂ ನೀರು ಬತ್ತೇ ಇಲ್ವಂತೆ. 364 ದಿನ ಇಲ್ಲಿ ನೀರಿರುತ್ತಂತೆ. ಇಲ್ಲಿ ಸುಮಾರು ಇದುವರೆಗೂ ಆಳ ಕಂಡಿಡಿದವರು ಇಲ್ವಂತೆ. ಇಲ್ಲಿ ಅಷ್ಟು ನಾಟಿದೆಯಂತೆ. ಮಕ್ಕಳೇನಾರು ಬಂದಾಗ ಈ ಕಡೆ ಹುಷಾರು. ಇದು ನರಸಿಂಹ ನಾಯಕ ಕಾಲದಲ್ಲಿ ಕಟ್ಟಿಸಿದಂಥ ಕೊಳ. ಈಗಲೂ ಕೂಡ ತಂಪಾದ ನೀರು, ಎಷ್ಟು ಶುದ್ಧವಾಗಿ ನೀರಿದೆ ಅಂತಂದರೆ ಯಾವ ಫಿಲ್ಟ್ರು ನೀರು ಕೂಡ ಇದ್ರ ಮುಂದೆ ನಿಲ್ಲು ಆ ಥರ ಇದೆ ನೀರು. ಇದು ನೋಡಿ ಎಷ್ಟು ಆದರೆ ಇದು ಈ ಕಂಬದಲ್ಲಿ ನಡೆಸಿರುವಂಥದ್ದು ನರಸಿಂಹಸ್ವಾಮಿ ಬೆಟ್ಟ. ಅವನಲ್ಲ ಮಿಲನ್ ಗೌಡ ತನು ಇಲ್ಲೇ ಬಾಬಾ ಇಲ್ಲಿಗೆ ಎತ್ತ ಬಂಗೆ ಬನ್ನಿ ಅವನ ಮಿಲನ್ ಜೊತೆ ಒಂದು ಬಾಟಲ್ ಲೆಕ್ಕ ಅಭಿಷೇಕ್ ನಿಮಗೆ ಜುಡ ಬಿಲ್ಕನ್ನು ಇಡ್ತಾರ ಅಂತ ಇಲ್ಲಿ ನಾಮ ಇಡ್ಸ್ಕೊ ಓ ಅವಳು ಯಾನ ನಿದಯೇ ದಿನ ಶ್ರೀಮದ್ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಾಸಾಸನಪುರೈ ಮದಾಸಾಯ ಪುರೋಗಮೇ ಸರ್ವೇಶ್ಚ ಪೂರ್ವೇ ಸಕೃತಾಯಾಸ್ತು ಮಂಗಳಂ. ಅತಃ ದೀಪಮಾಗ್ರಾಪಯಾಮಿ. ದೀಪಾನಂತರೆ ಓಮಾಪೋಯಿಷ್ಟಾಮುಯಭೋಸ್ತಾನಸ್ತಾನ ಊರ್ಜೇ ಜಾತನಃ ಮಹೀರ್ಣ ಇಷ್ಟತೆ ಯೋವಶ್ಯತಮರತಸ್ಯ ಜನ್ಮತಃ ವಶೀರೋ ಮಾತರಃ ತಸ್ಮಾರಂಗಮಾವೋ ಏಕ್ಷಿಕ್ಷಯಾ ಜನ್ಮತಃ ಆಪೋಜ್ಜನಯತಾ ಜನಃ ಶುದ್ಧೋನಕ ಸ್ನಾನಂ ಸಮರ್ಪಯಾಮಿ. ಶುದ್ಧೋನಕ ಸ್ನಾನಾನಂತರೆ ಅತಃ ಪುಷ್ಪೋದಕೇನ ಸ್ಥಾಪಯಾಮಿ. ಓಂ ಯೋಪಾನ್ ಪುಷ್ಪನ್ ವೇದ पुष्पवान् व्रजवान् पुष्पान् भवति या एवं वेद योपानायतनं वेद आयतनवान् भवति पर्जन्यो अप आयतनं. ಇಲ್ಲಿ ದೇವ್ರ ಪಾದ ಇದೆಯಂತೆ. ಆ ಪಾದ ಇರೋದು ಗುಂಡು ಕೆಳಗೆ ಇದೆಯಂತೆ. ಅದನ್ನು ನೋಡೋಣ ಬನ್ನಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಮ್ಗೊಂದು ಸಿಕ್ಕಿದ್ದಲ್ಲ, ಬಂಡೆ ಐತವಲ್ಲ ಅರ್ಧ ಇದನ್ನ ಹೋಗ್ಬೇಕಾದ್ರೆ ತೋರಿಸ್ತೀರಾ? ನಿಮ್ ಜೊತೆ ನಾವು ಇಳಿತೀವಿ, ಅದಾಗತ್ತಾ? ನಮ್ ನಿಧಾನ, ನಮ್ದು ಸ್ಲೋ. ಗಂಗಡಿಯಿಂದ ಕೊಟ್ಟೋಳ್ಸು. ಅಲ್ಲ ಮುರುಗನ್ ನೋಡ, ಮುರುಗನ್ಗೆ ಕೊಟ್ಟೋಳ್ಸು. ಇಲ್ಲಿ ಸಣ್ಣ ಮಾತ್ರ ಪೂಜೆನಾ? ಇಲ್ಲ, ಶ್ರಾವಣದಲ್ಲಿ ಮಾತ್ರ. ಶ್ರಾವಣದಲ್ಲಿ ಮಾತ್ರ. ಮತ್ತೆ ಇವತ್ತು ಅಂದ್ರೆ ಯಾರು ಪೂಜೆ ಪೂಜೆ ಮಾಡಿಸ್ತಾರೆ ಅಂದ್ರೆ ಬರ್ತೀವಿ. ಹಾ, ಇಲ್ಲಾಂದ್ರೆ ಶ್ರಾವಣದಲ್ಲಿ ಮಾತ್ರ. ಶ್ರಾವಣದಲ್ಲಿ ಮಾತ್ರ ಯಾರು ಕೇಳಿದ್ರು ಬರ್ತೀವಿ. ಹಾ, ನಾವು ಅಕ್ಲೋರ್ ಏನ್ ಮಾಡಿರ್ತೀವಿ, ಇವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಇಂಥ ದಿನ ನಾವು ಪೂಜೆ ಆದ್ಮೇಲೆ ಮಾತಾಡೋಣ. ಇಲ್ಲ ಹೇಳಿ, ಅವ್ರ ಪಾಡ್ಗಳು ಪೂಜೆ ಮಾಡ್ತಾರಲ್ಲ ಹೇಳಿ. ಅಲ್ಲ, ಇದು ವಿಶೇಷವಾಗಿ ಏನಂತಂದ್ರೆ, ಈಗ ನಾವು ಒಕ್ಲೋರು ಆ ಒಕ್ಲೋರ್ಗೆ ನಾವೇನು ಹೆಣ್ಣು ಕೊಟ್ಟಿರ್ತೀವಿ, ಈ ತರ ಫಸ್ಟ್ ಮಗು ಆದಾಗ ಇಲ್ಲಿ ಬಂದು ಪೂಜೆ ಮಾಡಿ ನಾವು ಹೆಣ್ಣು ಕೊಟ್ಟಿರ್ತೀವಿ, ಅವ್ರ ಕಡೆಯಿಂದ ಒಂದು ಸೇವೆ ಮಾಡುವಂತ ಒಂದು ಪದ್ಧತಿ ಹಿಂದಿಂದ ನಡ್ಕೊಂಡ್ ಬಂದಿದೆ. ಹಂಗಾಗಿ ಈಗ ಹಿಂಗೇನ ಪೂಜೆ ಮಾಡ್ಬೇಕು ಅಂದಾಗ ಕೂದಲು ತೆಗಿಬೇಕಂದ್ರೆ ಅರ್ಚಕರಿಗೆ ನಾವು ತಿಳಿಸ್ತೀವಿ, ಇಂಥ ದಿನ ಬಂದು ನಾವು ಪೂಜೆ ಮಾಡ್ತಾ ಇದೀವಿ, ತಾವು ಮೇಲ್ಗಡೆಗೆ ಬರಬೇಕು, ಪೂಜೆ ಮಾಡ್ಕೊಳ್ಬೇಕು ಅಂತ. ನಮ್ಮ ಇಚ್ಛಾನುಸಾರ ಇಲ್ಲಿ ಪ್ರಸಾದ ಮಾಡಿ ಬಂದಂತ ಭಕ್ತಾದಿಗಳಿಗೆ ಹಾಕಿ ನಮ್ಮ ಸೇವೆನ ಸಮರ್ಪಣೆ ಮಾಡ್ತೀವಿ. ಫಸ್ಟ್ ಮಗು ಹುಟ್ಟಿದ ತಕ್ಷಣ ಮಾಡ್ಲೇಬೇಕು. ಫಸ್ಟ್ ಮಗು ಹುಟ್ಟಿದ ತಕ್ಷಣ ಅವ್ರ ಒಕ್ಲೋರ್ಗೆ ಏನ್ ನಾವು ಹೆಣ್ಣು ಕೊಟ್ಟಿರ್ತೀವಿ, ನಾವು ಬೇರೆ ಒಕ್ಲಿಂದ ಹೆಣ್ಣು ಕೊಟ್ಟಿರ್ತೀವಿ, ಆ ಮಗುಗೆ ಗಂಡಿರ್ಲಿ ಹೆಣ್ಣಿರ್ಲಿ ಆದಾಗ ಒಂದು ಮೇಕೆನೋ ಅಥವಾ ಒಂದು ಕೋಳಿನೋ ಕೊಟ್ಟು ಪ್ರಸಾದ ಮಾಡುವಂತ ಪದ್ಧತಿನ ಹಿಂದೆ ಹಿರಿಕರ ಕಾಲದಿಂದ ನಡ್ಕೊಂಡ್ ಬಂದಿದೆ. ಹಾಗಾಗಿ ಈಗ ಈಗ ನಮ್ಮ ಮಗಳು ಅವ್ರಿಗೆ ಮಗು ಈಗ ಕೂದಲು ತೆಗಿಬೇಕು ಅಂತ ಅಂದಾಗ ಅವ್ರ ಮನೆಯವ್ರಿಗೆ ತಿಳಿಸಿ ಇಲ್ಲಿ ಪೂಜೆ ಸಾಮಾನೆಲ್ಲ ತಂದು ನಾವು ಅವ್ರಿಗೆ ಶೇರ್ ಮಾಡ್ಕೊಂಡು ಅವರು ಕೂಡ ಶೇರ್ ಮಾಡಿ ಈ ಕಾರ್ಯನ ಮಾಡ್ಕೊಂಡು ಹೋಯ್ತೀವಿ. ನಿಮ್ಮ ಮೊಮ್ಮಗ. ಅಂದ್ರೆ ಈಗ ನಿಮ್ಗೆ ಎಷ್ಟು ವರ್ಷ? ಈಗ ಏಜ್ ಎಷ್ಟು ನಿಮ್ಗೆ? ಈಗ ನನ್ಗೆ 63 ವರ್ಷ. ಈ ಬೆಟ್ಟ ಹತ್ಬೇಕಾದ್ರೆ ಏನು ಸುಸ್ತಾಗ್ಲಿಲ್ಲ ನಿಮ್ಗೆ? ಸ್ವಲ್ಪ ಸುಸ್ತು ಅನ್ಸ್ತು. ದೇವ್ರ ಇದ್ರಲ್ಲಿ ಬಂದಾಗ ಅಷ್ಟೊಂದ್ ಏನ್ ಘಾಸಿ ಅನ್ಸಲ್ಲ. ಈಗ ಆಕ್ಚುಲಿ ನಾನು ಇಷ್ಟೊತ್ತವರೆಗೂ ಅಷ್ಟೊಂದು ಇರಲ್ಲ ಹೇಳ್ಬೇಕಂದ್ರೆ ಇದ್ರಲ್ಲಿ ಹಸುನಲ್ಲಿ. ಈಗ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊ ಬಂದಿರೋದು, ಆದ್ರೂ ಇದುವರೆಗೂ ಹಸುವಾಗಿಲ್ಲ ಅಂತಂದ್ರೆ ದೇವ್ರ ಪ್ರೇರೇಪಣೆ ಅನ್ಕೊಂಡಿದೀನಿ. ನಾವು ಬೆಟ್ಟ ಹತ್ಬೇಕಾದ್ರೆ ನರಸಿಂಹಸ್ವಾಮಿನ ಕಂಡ್ಬಿಟ್ಟ ನಮ್ಗೆ. ಕೆಲವ್ರಿಗೆ ಇರ್ತದೆ. ಈಗ ನೀವು ಇಂಟ್ರೂ ಮಾಡ್ತಿದ್ದೆ ಕೇಳಿದ್ರೆ ನನ್ನ ಮೈಯೆಲ್ಲ ಜುಮ್ ಅಂತ ಇದೆ ಅಂದ್ರೆ ದೇವ್ರ ಭಕ್ತಿ ಅನ್ನೋದನ್ನ ಒಂದು ಗೋಚರ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ಸ್ ಸರ್.
ಗೋವಿಂದ ಗೋವಿಂದ. भवति शताय पुरुषस्य आयुष्येरेन्द्रिः प्रतिष्ठति. लक्ष्मी नारसिंहस्वामी देवतानुग्रह सिद्धिरस्तु. उत्तरोत्तर अभिवृद्धिरस्तु. समस्ता सन्मंगलादि भवन्तु. इष्टकाम्यार्थः सिद्धिरस्तु. ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ನಿಮಗೆ ದಿವ್ಯ ಗೃಹ ಪ್ರಟಾಕ್ಷ ಸದಾ ಇರಲಿ. ಒಳ್ಳೆದಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.